ಆಶಾ ಏನುವಾ ನೀ ಇಲ್ಲಿ ಕುಂತಿ ಮತ್ತ ಇಲ್ರಿ ಆಂಟಿ ಅದು ಪಾಪು ಈಗ ಮಕ್ಕೊಂತ ಯಾಕೋ ರಾತ್ರಿ ಎಲ್ಲ ಆತಿತ್ತು ಅದಲ್ದ ಈಗ ಎರ್ಯಾಕೆ ಬರ್ತೀನಿ ಅಂದಾರ ಅದಕ್ಕೆ ಸುಮ್ ಕುಂತೀನಿ ರೀ ಹಂಗೆಲ್ಲ ಕುಂದ್ರಬಾರ್ದವ ಬಾಣಂತಿ ಅದಕ್ಕಿ ತಲೆ ಕಟ್ಕೊಂಡು ಕುಂದ್ರಬೇಕು ಎಲ್ಲಿ ಮಾವು ಕಾಣವಳ್ಳಲ್ಲ ಆಂಟಿ ನೀರು ಬಿಸಿ ಮಾಡಕೋಯ್ಯ ಮತ್ತು ಏನೋ ಅರ್ಶಿನ ಕುಟ್ಟಾಕೋಯ್ಯ ಹ್ಞೂನ್ವಾ ಭಾಳ ಅರ್ಶಿನ ಹಚ್ಕೋಬೇಕು ನೀನು ಅರ್ಶಿನ ಮೈ ತುಂಬ ಹಚ್ಕೊಂಡ್ರೆ ಬಾಣಂತ್ಯಾರಂತಾರ ಒಂದಿಟ್ಟು ಎದ್ದು ಕಾಣುವಂಗೆ ಹಚ್ಕೋ ಹ್ಞೂ ರೀ ಆಂಟಿ ಬಟ್ ಏನ್ರಿ ಬಿಸಿ ಬಿಸಿ ನೀರು ಹಾಕ್ಕೊಂಡು ಮೈ ಎಲ್ಲ ಬೆಂದಂಗೆ ಆಗೈತ್ರಿ ಆಂಟಿ ವಾಯ್ನ ಪಾಡ್ ನೀನು ಈಗ ಇದ್ರ ಏನು ಮಳೆಗಾಲದಾಗ ಹಡ್ದಿ ಅದ ಬ್ಯಾಸ್ಗೆಗೆ ಹಡ್ದಿದ್ದೆ ಅಂದ್ರನ ನೀನು ಪಿಕ್ಚರ ಬಿಡ್ತಿತ್ತು ಪಿಕ್ಚರ್ ಅಯ್ಯೋ ಆಂಟಿ ಏನು ಕಾಸು ನಮ್ಮವ್ವ ಅಂತರೂ ಕಾಸು ಇಡ್ತಾಳ್ರಿ ಬೆಣ್ಣು ಕಾಸದು ಹಂಗೆ ಮಗನು ಮಕ್ಕೊಂದು ಆಕಿಗೂ ಕಾಸು ಅಂದ್ರೆ ನೆಗಡಿ ಕೆಮ್ಮು ಅವೆಲ್ಲ ಆಗಂಗಿಲ್ಲ ಆಯ್ತು ರೀ ಆಂಟಿ ನೀರು ಹಾಕಿಸ್ಕೊತೀನಿ ಆಂಟಿ ನಿಮ್ಗೇನು ಕೇಳ್ಬೇಕಂದೆ ಹಾಂ ಕೇಳುವ ಅಯ್ಯ ಬಂದೆ ಶಂಕ್ರಿ ಬಾ ಏನೋ ಮಗಳು ಮಕ್ಕೊಂಡ ಅಂತಲ್ಲ ನೋಡ್ಬೇಕಂತ ಮಾಡಿದ್ದೆ ಹ್ಞೂನಯ್ಯವ್ವ ನಿನ್ನೆ ರಾತ್ರೆಲ್ಲ ಹತ್ತಿರ್ತಾವ ಈಕಿ ನಾವಿಲ್ದಾಗ ಏನು ಮಾಡ್ಯ ನಾನು ನಿನ್ನ ಮನೆ ಅಂತ ಬಂದಾಗ ಪಾನಿಪುರಿ ತರಿಸ್ಕೊಂಡು ತಿಂದಾಳ ನೋಡವ್ವ ಖಾರ ಎಲ್ಲ ತಿಂದ್ಬಿಟ್ಟಾಳ ಹುಡುಗಿ ಕೂಸು ಹೊಟ್ಟೆ ನೋವು ಆಗಿ ಮತ್ತು ದವಾಖಾನಿಗೆ ಹೋಗಿ ಬಂದೆ ಗೊತ್ತನ ಡಾಕ್ಟ್ರ್ ಏನಂದ್ರೆ ಸ್ವಲ್ಪ ಇದನ್ನು ಮಾಡಿರಿ ಅಂತಂದ್ರೆ ಔಷಧಿ ಬರೆದು ಕೊಟ್ಟ ತಂಗಿ ಅಂಥವೆಲ್ಲ ತಿನ್ನಕ್ಕೆ ಹೋಗ್ಬೇಡವ ಇನ್ನೊಂದು 3 ತಿಂಗಳು ಜಾಳ್ಬೇಕಂದ್ರೆ 5 ತಿಂಗಳು ಪಾಲಿಸ್ಬೇಕಾ ನಿಂಗೆ ಹೆಣ್ಣು ಹುಟ್ಟೈತಲ್ಲ ಹೊಟ್ಟೆ ಅದರದ್ದು ಸ್ಟ್ರಾಂಗ್ ಇರ್ತೈತೆ ಅಂತೇಳಿ ನಿಂಗೆ 3 ತಿಂಗಳು ಮಾಡಂತೀವಿ ಹ್ಞೂನವ್ವ ನಾನು ಎಷ್ಟು ಹೇಳ್ತೀನಿ ಇದಕ್ಕೆ ಒಟ್ಟು ಬುದ್ಧಿ ಇಲ್ಲ ನೋಡವ್ವ ಇವತ್ತು ಅದ್ರಾಗರ ಅಳಿಯಂದ್ರೆ ಬರ್ತಾರಂತ ಅದಕ್ಕೆ ಲಘುನ ಆಕಿ ಜಾಕ ಮಾಡಿಸಿ ಈಕಿನೂ ಜಾಕ ಮಾಡಿಸಿ ಕುಂದರ್ಸ್ಬೇಕಂತ ಅಯ್ಯ ಹೌದನ ಅವ ಚೀಟಿ ಅವ ಕರೆಯಕತ್ತಿದ್ದ ನಿನ್ನ ಅಯ್ಯ ಇವತ್ತೆಲ್ಲ ಆಗುತ್ತೆ ನಂಗೆ ಬರಕ್ಕೆ ನಾಳೆಗೆ ಬರ್ತೀನಿ ನಾಳೆಗೆ ಹೆಂಗಾದ್ರೂ ಬರ್ತಾನಲ್ಲ ಮತ್ತೆ ಅಲ್ಲ ನಿಂದೇನೋ ಹಳೆ ಬಾಕಿ ಐತೆ ಅಂತ ಕೊಡ್ಬೇಕಂತ ಏನೇನೋ ಅನ್ನಕತ್ತಿದ್ದ ಅದಕ್ಕೆ ನಾನು ನಿಂಗೊಂದು ಹೇಳಿ ಹೋದ್ರಾತ ಅಂತ ಬಂದೆ ಎಲ್ಲಿ ತಗೋ ನಾಳೆಗೆ ಕೊಡ್ತೀನಿ ಮತ್ತು ನಿನ್ನ ಮಗ ಎಲ್ಲೋದ ಅವನಾ ಇವತ್ತೇನೋ ಆಕಿ ಶುಭಲಕ್ಷ್ಮಿ ಮಗ ನನ್ನ ಅಯ್ಯ ಮೊಮ್ಮಗ ಅಂತ ಹೇಳ ಯವ್ವ ಅದ್ನೇನು ಮೊಮ್ಮಗ ಅಂತೀಯವ್ವ ನಿಂಗೆ ಗೊತ್ತೈತಿ ನಂಗೆ ಅದನ್ನ ಮದುವೆ ಸೊಸಿ ಕಂಡ್ರೆ ಆಗಂಗಿಲ್ಲ ಏನು ಮೊಮ್ಮಗ ಅಂತ ಮೊಮ್ಮಗ ಯವ್ವ ಸುಮ್ಮಿರ್ಬೇ ಹಾಂ ನಿಮ್ಮ ಅವ ಸ್ಟಾರ್ಟ್ ಮಾಡಿಲ್ಲ ನೋಡು ಅಲ್ಲ ಬ್ಯಾಡ್ ಅಂತ ಮದುವೆ ಅದ ಹೋಗ್ಲಿ ಬಿಡು ಇಬ್ಬರು ಚಂದಂಗೆ ಇರ್ತಾರ ಅಂತ ನಾ ಅನ್ಕೊಂಡೆ ಈಗ ನೋಡ್ರಿ ಕೆಲಸನೂ ಬಿಟ್ಟಾಳ ಎಲ್ಲನೂ ಬಿಟ್ಟಾಳ ಬಿಟ್ಟು ಈಗ ಅದೊಂದು ಮಗು ಮಾಡ್ಕೊಂಡು ಕುಂತಾಳ ನೋಡಿ ಏನು ಹುಡುಗಿಯಾರು ಈಗಿನಾರು ಒಂದು ಇಲ್ಲ ನೋಡು ಒಂಚೂರು ಬುದ್ಧಿನೇ ಇಲ್ಲ ಯವ್ವ ಇವಕ್ಕೆ ಆಮೇಲೆ ಈಗ ನೋಡಿ ಎಷ್ಟು ನನ್ನ ಮಗಳಿಗೆ ಇದು ಅದ ಅನ್ನೋದು ಗೊತ್ತೈತಿಲ್ಲ ಇಷ್ಟು ಲಗುನ ಹೆಸರಿಡಾಕ ಇಟ್ಕೊಂಡಾರ ನೋಡು ಹಾಂ ಈಕಿ ಒಂದು 3 ತಿಂಗಳು ಇನ್ನೊಂದು ತಿಂಗಳು ಬಿಟ್ಟಿದ್ರೆ ಆಕಿತ್ತಿಲ್ಲ 2.5 ತಿಂಗಳಿಗೆ ಮಾಡಿದರೆ ಅದೇನು 3 ತಿಂಗಳಿಗೂ ಮಾಡ್ತಾರೆ ಹಾಗೆಲ್ಲ ಮಾಡ್ತಾರಿಲ್ಲ ಇಷ್ಟು ಲಗು ಇಟ್ಕೊಂಡಾರ ಇಟ್ಕೊಳ್ ಬಿಡ ಅಂತ ನಾನು ಬಿಟ್ಟೆ ಏನಾರ ಮಾಡ್ಕೊಲ್ಲಂತೆ ಅದಕ್ಕೆ ಮಗನ ಕಳಿಸಿದೆ ಹಳ್ಳಿಯಾಗೆಲ್ಲ ಲಗುನ ಮಾಡ್ತಾರಲ್ಲನ ಹೌದು ಏನಾತ ಈಗ ನೋಡಿ ನನ್ನ ಮಗಳದು ಆಗೈತಿಲ್ಲ ಅವ್ರ ನಾನೇನೋ ಏನೋ ಬ್ಯುಸಿ ಅದಾಳ ಅದಾಳ ಅಂತಂದ್ರೆ ಹಂಗಾಗಿ ನಾನು ನನ್ನ ಮಗಳದ್ದು ಇನ್ನೂ ಮುಂದೆ ಹಾಕಿಲ್ಲನ ಅವ್ರನ್ನೆಲ್ಲ ಬಿಟ್ಟು ಮಾಡೋಕೆ ಹೆಂಗಾಗತ್ತೆ ಹೇಳು ಸಂಪ್ರದಾಯ ಅಂದ್ರೆ ಸಂಪ್ರದಾಯ ಪ್ರಕಾರ ಮಾಡ್ಬೇಕು ಅದು ಬಿಟ್ಟು ಎಲ್ಲ ಏನೇನೋ ಮಾಡ್ತಾರಪ್ಪ ಈ ಹಳ್ಳಿನವ್ರಿಗೆ ಬುದ್ಧಿನೇ ಇಲ್ಲ ನೀನು ಹಳ್ಳಿಯಿಂದ ಬಂದು ಅದನ್ನ ಮರ್ತು ಬಿಟ್ಟೇನು ಇಷ್ಟು ಲಗುನ ಹೌದು ಬಟ್ ನಂಗೆ ಹೋಗ್ಲಿ ಬಿಡು ಹಂಗೆಲ್ಲ ಅನ್ನಕೋಬೇಡ ಹೋಯ್ ಬಾ ಎಲ್ಲಿ ಹೋಗ್ಲಿ ಯವ್ವ ಮೊದಲು ಅಳಿಯಂದ್ರೆ ಬರ್ತಾರ ಮಗಳು ಬೇರೆ ಇದು ಅದಾಳ ಹೋಗಂಗಿಲ್ಲವ ಏನಿಲ್ಲ ಆಯ್ತು ತಗೋ ಕೆರೆಯಾಕೆ ಒಂದು ಬರ್ತಾಳ ಈಗ ಮುಗಿಸ್ತೀನಿಲ್ಲ ಈಗ ವಾ ನೀ ಚಂದಂಗೆ ಕಾಸ್ಕರವ್ವ ನಾಳೆ ಮೊದಲ ನಿಮ್ದೆಲ್ಲ ಏನೇನು ಹೊಟ್ಟೆ ಕೊಯ್ಸ್ಕೊಂಡು ಬಿಟ್ಟಿರಿ ನಾಳೆ ಅವು ಇದು ಅದು ಅಂದ್ರೆ ವಾ ಕಷ್ಟಕ್ಕವು ಚಂದಂಗೆ ಕಾಸ್ಕರಿ ಹುಡುವ ನಾನು ಎಷ್ಟು ಸಲ ಹೇಳ್ತೀನಿ ನೀನು ಹೇಳು ಒಂದಿಟ್ಟು ಅದೆಲ್ಲ ಹಾಕಿ ಎರ್ಯಾಕೆ ಬರ್ತಾಳ ಭಾಳ ಸುಡು ನೀರು ಹಾಕ್ತಾ ಬಿಡು ಚಲೋ ಮಾಡ್ತಾ ಎಲ್ಲ ಕಾಸೋದು ಪಾಸೋದು ಎಲ್ಲ ಚಲೋ ಮಾಡ್ತಾಳವ್ವ ಅದೊಂದು ಭಾಳ ಚಲೋ ಆಗೈತೆ ಚಲೋ ಸಿಕ್ಬಿಟ್ಟಾಳ ಆಕಿ ಆಯ್ತಾ ಹಂಗಾರೆ ನೀ ಬರಲ್ಲೋದಿಲ್ಲ ನಾ ಹೋಗ್ತೀನಿ ನೋಡು ಆಯ್ತಾ ಹೋಗಿ ಬಾ ತಂಗಿ ಬಾ ನೀರು ಹಾಕ್ತೀನಿ ಆಕಿ ಬರ್ತಾಳೆ ಇನ್ನ ನೀ ಎಣ್ಣೆ ಅದು ಹಚ್ಕೊಂಡು ಕುಂದ್ರು ಬಾ ಅವ್ವ ಬಂದೆ ನಡಿ ಹಲೋ ಅವ್ವ ಹೇಳ ರಾಜು ಎಲ್ಲಿದಿ ಅವ್ವ ಈಗ ಅವ್ರ ಊರ ಹತ್ರ ಬಂದೀನಿ ಇನ್ನೊಂದು ಕಿಲೋಮೀಟ್ರ್ ಐತಿ ಅದಕ್ಕೆ ನಿಂಗೆ ಫೋನ್ ಹಚ್ಚಿ ಹೇಳಿದ್ರಾತಂತೆ ನೀ ಏನೇನು ಹೇಳಿದಲ್ಲ ಎಲ್ಲ ತೊಗೊಂಡಿನಿ ನೋಡು ತೊಗೊಂಡ ಈಗ ಹೊಂಟೀನಿ ಆಯ್ತಳಪ್ಪ ಅವ್ರು ಹೆಂಗಂತಾರ ನೋಡು ಹಂಗೆ ಮಾಡ ಆಯ್ತವ್ವ ನಾನು ಆಮೇಲೆ ಹಚ್ಚಲ ಮತ್ತೆ ನಿಂಗೆ ಮತ್ತೆ ಏನು ಹೆಸರು ಇಡ್ತಾರಂತ ಹೇಳಿದ್ರನ ಏನು ಹೇಳಿಲ್ಲವ್ವ ಅಲ್ಲೇ ಹೋದ್ಮೇಲೆ ಆಕಿ ಜೋಡಿ ಮಾತಾಡಿ ನೋಡ್ತೀನಿ ಟೈಮ್ ಐತಲ್ಲ ಅದಕ್ಕೆ ಆಯ್ತು ಹೋಯ್ ಬಾ ಅವ್ವ ಇಡ್ಲಿ ಹಂಗಾರ ಅಪ್ಪ ಇವತ್ತೇನೋ ಆಶನ್ ಗಂಡು ಬರ್ತಾನಂತ ಬರ್ಲಿ ತಗೋರವ್ವ ಹೆಂಗಾದ್ರೂ ನೋಡು ನೀವು ಅಷ್ಟ ಮನ್ಯಾಗ ಏನಾರು ಬೇಕಂದ್ರೆ ನಿಂಗೆ ಹೇಳ ನಾ ಆನ್ಲೈನ್ ತರಿಸ್ತೀನಿ ಏನು ಬೇಡ ಆಶಾ ಅದಾಳ ತರಿಸ್ತಾಳಲ್ಲ ನೀ ಏನು ಚಿಂತೆ ಮಾಡಬೇಡ ನೀ ಹುಷಾರಾಗಿ ಹೋಗಿ ಬಾ ಹ್ಞೂ ಅವ್ವ ಆಯ್ತು ನಡಿವಾ ಆಶಾ ಲಗುನ ಅತ್ತಿರಿ
ಅಯ್ಯಾಳಿ ಅಂದ್ರ ಬಂದ್ರಿ, ಬರ್ರಿ ಬರ್ರಿ ಬರ್ರಿ. ಬರೋದು ಬರ್ಲಿಲ್ಲಪ್ಪ? ಇಲ್ರಿ ಸ್ವಲ್ಪ ಏನೋ ತಂಗಿ ಕಡೆ ಹೋಗ್ಯಾರ, ಏನೋ ಸಮಸ್ಯೆ ಅಂತ ಹಂಗಾಗಿ ಬರ್ಲಿಲ್ರಿ. ಹೌದಪ್ಪ, ಏನಾತ? ಅದೇನಿಲ್ಲ ತಗೋರಿ. ಆಶಾ ರೀ? ಅದ ನಮ್ಮ ಪಾಪುಣ್ಣ ಎರ್ಯಾಕಂತ ಬಂದಾರ, ಹಂಗಾಗಿ ಆಶಾ ಮತ್ತು ಪಾಪು ಇಬ್ರು ಜಾಕ ಮಾಡಕ್ಕೆ ಹೋಗ್ಯಾರಪ್ಪ. ಒಂದು ಕುಂದ್ರಪ್ಪ, ಬಂದಿಟ್ಟ ಇದನ್ನ ತಗೊಂಡು ಬರ್ತೀನಿ. ಅತ್ರಿ ಏನು ಬೇಡ್ರಿ, ನಾನು ಪಾಪನ್ ನೋಡಿ ಹೋಗ್ತೀನಿ ರೀ. ಈಗ ನಂದು ಫ್ಯಾಕ್ಟ್ರಿ ಭಾಳ ಕೆಲಸ ಅದಾವು. ಆಕೆ ಆಶಾ ಏನೋ ಬೇಕಂತಂದು ಫೋನ್ ಹಚ್ಚಿದ್ಲ, ಅದಕ್ಕೆ ತೊಗೊಂಡಿದ್ದೀನಿ ರೀ ಆಕೆ ಕೊಟ್ಟು ಹೋಗಕ್ಕಂತೆ. ಹೌದಾ, ಏನಪ್ಪ? ಆಕಿನೂ ಹಳೆಯವೆಲ್ಲ ಅರಿವುಗಳು ಅಲ್ಲೇ ಅದಾವ್ರಿ, ಅವನ್ನೆಲ್ಲ ತೊಗೊಂಡು ಕೊಟ್ಟು ಹೋಗಕ್ಕಂತ ಬಂದಿದ್ದೆ. ಆಮೇಲೆ ಅತ್ತಿರಿ ಹೆಸರು ಹಿಡಿದು ಯಾವಾಗ ಮಾಡಿದ್ರಿ ಅಂತ ಕೇಳಂತ ಇದ್ಲ ಅವ್ವ. ನಮ್ದೇನಿಲ್ಲಪ್ಪ, ನಿಮ್ಮ ತಂಗಿದೇನೋ ಇನ್ನೂ ಸ್ವಲ್ಪ ದಿನ ಬ್ಯಾಡ್ ಅನ್ನಕತ್ತಿದ್ರ ನಿಮ್ಮವ್ರು. ಆಕೆ ಎಲ್ಲ ಹ್ಞೂ ಅಂತಂದ್ರೆ ನಾನು ಒಂದು ದಿನ ಇಡ್ತೀನಪ್ಪ. ಅದೇನೋ ಚಲೋ ದಿನ ನೋಡಿ ಹೇಳ್ಬೇಕಂತ. ಹಾಂ ಆಯ್ತಪ್ಪ, ಹಂಗಾಗಲಿ, ನೀ ಹೆಂಗೆ ಅಂತೀರಿ ಹಂಗೆ. ಆಯ್ತು ರೀ ಅತ್ತೆ. ಆಶಾ ಆತನವ, ಬಾ ಇಲ್ಲೇ ಕುಂದ್ರಿ, ಚಾರ ತೊಗೊಂಡು ಬರ್ತೀನಿ. ಅತ್ತಿ ಏನು ಬೇಡ್ರಿ, ನಾ ಆಶಾ ನೋಡಿ ಹೋಗ್ತೀನಿ ರೀ. ಈಗ ಏನೇನು ತರಕ್ ಹೋಗ್ಬೇಡ್ರಿ. ಈಗ ಆಶಾ ಬಾವ ಲಘು. ಹೆಂಗದಿ ಆಶಾ? ಹಾಂ ರೀ, ಆರಾಮದೀನಿ. ಈಗ ಏನು ಪಾಡ ಚಲೋ ಆಗೈತಿ ಈಗ? ಹೆಂಗೈತಿ? ಹಾಂ ಆಕಿನೂ ಆರಾಮದಾಳ್ರಿ, ಈಗ ಕೊಡ್ತೀನಿ ಅಂದೆ ರೀ. ಆಶಾ ಮಗುನ ಅಲ್ಲೇ ಕೋಣೆಗೆ ಮುಂಗ್ಸಾಳ, ಹೋಗುವ ನೀನು ಅಲ್ಲಿ. ಅವ ನನ್ನ ಬೆಡ್ ಎಲ್ಲ ರೆಡಿ ಆತ. ಹ್ಞೂ ಎಲ್ಲ ರೆಡಿ ಮಾಡ್ಯಾಳ, ಹೋಗು ಅಲ್ಲೇ ಹಳೆಯಂದ್ರ ಕರ್ಕೊಂಡು ಹೋಗು. ಬರ್ರಿ ಅಲ್ಲೇ ಕುಂದ ಹೋಗುಣ. ಅಯ್ಯೋ ನನ್ನ ಬಂಗಾರ ಎಷ್ಟು ಕ್ಯೂಟ್ ಐತೆ ಯವ್ವ ಇದು. ಸೇಮ್ ನಿಮ್ಮಂಗ ಐತಿ ನೋಡಿ. ಇಲ್ಲ ನಿನ್ನಂಗ ಐತಿ. ಇಲ್ಲ ನಿಮ್ಮಂಗ ಐತ್ರಿ. ಹೋಗ್ಲಿ ಬಿಡ, ಯಾರಂಗಾರ ಒಟ್ಟು ಐತಿಲ್ಲ. ಎಷ್ಟು ಚಂದ ಐತಿ ನೋಡಿ ನನ್ನ ಮಗಳು. ಅಪ್ಪ ಅಂತರೂ ನಿನ್ನೆಯಿಂದ ಕೇಳಾಗತ್ತಾನ ಬರ್ತೀನಿ ಅಂತೇಳಿ. ಬಟ್ ನಾನು ಹೋಗು ನಿಂದಿರ್ಲಿ ಅಂತ ಹೇಳಿ ಬಂದೆ. ಕರ್ಕೊಂಡು ಬರ್ಬೇಕಿಲ್ರಿ? ಅದು ನಿಂಗೊಂದು ಹೇಳೋದು ಮರ್ತೆ. ಏನ್ರಿ ಅದು? ಅಪ್ಪ ಏನಾತಂದ್ರ, ಏನಾತ? ಅದು ಲೋಡ್ ಇಳಿಸ್ಬೇಕಾದ್ರೆ ಎಲ್ಲ ಲೋಡ್ ಅಪ್ಪನ ಕಾಲ ಮೇಲೆ ಬಿದ್ದು ಕಾಲು ಇದು ಆಗಿಬಿಟ್ಟೈತಿ. ಅದಕ್ಕೆ ಅವ್ವ ಬಂದಿಲ್ಲ. ಅದಕ್ಕೆ ತಂಗಿ ಮೇಲೆ ಹಾಕಿ ಇದನ್ನ ಮುಂದೆ ಹಾಕಿದ್ರು. ಹೆಸರು ಹಿಡಿದು ಈಗೆಲ್ಲ ಆರಾಮಾಗೈತಿ, ಅದಕ್ಕೆ ಅವ್ವ ಕೇಳ್ಕೊಂಡು ಬಾ ಅಂತ ಕಳಿಸಿಲ್ಲ. ಅಯ್ಯ ನಿಮ್ಮ ಒಂದು ಮಾತು ಹೇಳ್ಬೇಕಿಲ್ಲ ಒಂದಿಟ್ಟು. ಆಮೇಲೆ ನಿನ್ನ ಸಣ್ಣಕ್ಕೆ ನೋಡ್ಬೇಕನ್ನಕತ್ತಾಳ ನೋಡು. ಬಾ ಅಂತ ಹೇಳ್ರಿ. ಅಯ್ಯ ಆಕಿ ಏನೋ ಅಳದ ಮಾಡಕತ್ಬಿಟ್ಟಾಳಪ್ಪ. ಎದಕ್ಕಂತ ಏನಂತ ಒಂದು ಹೇಳುವಳು. ಹೌದಾ? ಎಕ್ಸಾಮ್ ಎಲ್ಲ ಹೆಂಗ್ ಬರ್ದ ಅಂತ ಏನೋ ಅದು ಏನು ಹೇಳುವಳು. ಗೊತ್ತಾತ ಬರ್ರಿ, ಒಂದು ಫೇಲ್ ಆಗಿರ್ತಾಳ, ಅದಕ್ಕೆ ಅಷ್ಟು ಮಾಡ್ತಾಳಕ್ಕಿ. ಅದಕ್ಕೆ ಏನವ ವಿದ್ಯೆನ ಹತ್ತವಲ್ದಾಗೈತಿ. ನನ್ನ ಮಗಳಿಗೆ ಚಂದಂಗೆ ವಿದ್ಯೆ ಕಲಿಸ್ರಿ. ಅಯ್ಯ ಅಪ್ಪನ ಆಕಿನ ಒಳ್ಳೆ ಸ್ಕೂಲಿಗೆ ಹಚ್ಚನ. ಆಕಿ ಏನ್ ತೆಲಿಗೆ ಹೋಗೋಲ್ಲ, ಏನೇನು ತಲಿ ಐತೋ ತಲೆಯಾಗ ಮಡ್ಡೈತೋ ಒಂದು ಗೊತ್ತಾಗಲ್ಲ. ಎಲ್ಲಿ ತಗೋರ್, ನಾ ಎಲ್ಲ ಮಾತಾಡ್ತೀನಿ ಆಕಿ ಜಡಿ. ಆಯ್ತಾಯ್ತು ತಗೋ ಪಾಪನ್, ನಾ ಹೋಗಿರ್ತೀನಿ. ಅಯ್ಯ ಇರ್ರಿ ಇವತ್ತೊಂದಿನ. ಇಲ್ಲ ಕೆಲಸ ಭಾಳ ಅಂದ್ರೆ ಭಾಳ ಐತಿ. ಆಮೇಲೆ ಫ್ಯಾಕ್ಟ್ರಿಯಾಗ ಜಗಳ ಒಂದು ನಡೆಯಕತ್ತೈತಪ್ಪ. ಹೌದಾ, ಏನತ್ತ? ಅಂದ್ರೆ ಅಪ್ಪಾಗ ಅವತ್ತು ಏನು ಲೋಡ್ ಬೀಳ್ಬೇಕಾದ್ರೆ ಇನ್ನೊಬ್ಬ ಕಾರ್ಮಿಕನ ಮೇಲೆ ಬಿದ್ದುಬಿಟ್ಟೈತಿ. ಅವಂಗಿಗೆಲ್ಲ ಸೆಟಲ್ಮೆಂಟ್ ಮಾಡೀವಿ, ಆದ್ರೆ ಅವ್ರ ಫ್ಯಾಮಿಲಿ ಅವ್ರು ಬಾಕಿ ರಿಕ್ತಾಗತ್ತಾರ. ಹೌದಾ? ಅಲ್ಲ ಅದಂಗೆ ನೀವು ಸರಿಯಾಗಿ ಇದನ್ನ ಮಾಡಿಲ್ಲ. ಹೋಗ್ಲಿ ಬಿಡ, ನೀ ತಲೆ ಕೆಡಿಸ್ಕೊಬೇಡ. ಅವು ನಿನ್ಗೆ ನೀನು ಹೇಳ್ಬೇಡ ಅಂತ ಹೇಳಿದ್ಲು. ಆಮೇಲೆ ನಾನೇ ಬಂದು ಹೇಳಿದ್ ನೋಡಿಲ್ಲ. ಆಯ್ತಾಯ್ತು, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಾಗಿ ಮಾಡ್ರಿ ಎಲ್ಲ. ಆಮೇಲೆ ಆಶಾ ನಿಂಗೆ ಇನ್ನೊಂದು ಹೇಳೋದಿತ್ತು. ಏನು ಹೇಳ್ರಿ? ಬೇಗನೆ ನಾಮಕರಣ ಮುಗಿಸಿದ್ರೆ ನಾನು ಒಂದಿಟ್ಟು ಫಾರಿನ್ ಇದು ಐತಿ, ಕ್ಲೈಂಟ್ ಮೀಟ್ ಮಾಡೋದು ಹೋಗ್ಬೇಕಾಗಿತ್ತು. ಅಲ್ರಿ ಏನಿದು ಇಷ್ಟೊಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಕತ್ಬಿಟ್ರಲ್ಲ. ನಂಗೆ ಒಂದು ಮಾತು ಏನು ಹೇಳಲ್ಲ ನೀವೀಗ. ಇಲ್ಲ ನೀನು ಬಾನಂತಿಲ್ಲ, ಅದೇನು ಹೇಳ್ಬಾರ್ದಂತೆ, ಶಾಕಿಂಗ್ ಅದು. ಮತ್ತೆ ಎಲ್ಲ ಮುಗಿದ್ಮೇಲೆ ಈಗ ಬಂದು ಹೇಳಕತ್ತಿರಲ್ಲ, ಇದೇನು ಶಾಕಿಂಗ್ ಆಗಲ್ಲ ಅಂತ ನನಗೆ. ಇರ್ಲಿ, ಈಗ ಸಮಾಧಾನ ಮಾಡ್ಕೊಂತಿ ಅಂತ. ಅಲ್ಲ ಇವಾಗ ಏನಿತ್ತು ನಿಮ್ದು ಫಾರಿನ್ಗೆ ಹೋಗೋದು? ಅದು ಹ್ಞೂ ಹೇಳ್ರಿ, ಅದು ಏನು? ಅದು ಫ್ಯಾಕ್ಟ್ರಿ ಕ್ಲೋಸ್ ಮಾಡಕತ್ತೀವಿ. ಅದು ಇನ್ನೊಂದು ಬಿಸ್ನೆಸ್ ಫಾರಿನ್ದಾಗ ಐತಲ್ಲ, ಅದರಿಂದ ಫಂಡ್ ತೊಗೊಂಡು ಬಂದು ನಾನು ಇದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಂತ. ಫ್ಯಾಕ್ಟ್ರಿ ಲಾಸ್ನೇ ಬಂದೈತಾ? ಲಾಸ್ನೇ ಬಂದ್ಬಿಟ್ಟೈತಿ, ಭಾಳ ಲಾಸ್ ಆಗಿಬಿಟ್ಟೈತಿ. ಅದಕ್ಕವ್ವ ಯಾಕೋ ಮಗು ಹುಟ್ಟಿದ ಕಡೆಗೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅನ್ನಕತ್ಲ. ಅದಕ್ಕೆ ನಾ ಏನಂದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ನೀ ಏನು ಹಚ್ಚಕ್ಕೆ ಹೋಗ್ಬೇಡ ಅದನ್ನ ಅಂತಂದೆ. ಅದಂಗೆ ಹೇಳ್ತಾರ್ರಿ ಅವ್ರು, ನನ್ನ ಮಗ ಹುಟ್ಟಿದ ನೀವು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಲಿಕ್ಕಂದ್ರೆ ಅದೆಲ್ಲ ಬಂದು ನನ್ನ ಮಗಳ ಮೇಲೆ ಹಾಕ್ರಿ ನೀವು. ಅವು ಆಕಿ ಬೇಕಂತ ಏನು ಹೇಳಿಲ್ಲ, ನೀ ಅದಕ್ಕೆ ನಿನ್ನ ಮುಂದೆ ಏನೇನು ಹೇಳ್ಬೇಡ ಅಂದಿಲ್ಲ ನೋಡಕ್ಕೆ. ಗೊತ್ತು ತಗೋರಿ, ನನಗೆ ಎಲ್ಲ ನಂಗೆ ಗೊತ್ತು. ಇನ್ನು ಮೊಮ್ಮಗಳ ಹೆಸರಲ್ಲೇ ರೊಕ್ಕ ಇಡಬೇಕಾಗತ್ತಂತೆ, ಇಷ್ಟೆಲ್ಲ ಮಾಡಕತ್ತಾರ. ನಿಮ್ಮವ್ವ ಎಷ್ಟು ಜಿಪಣಿ ಅದ ಅನ್ನೋದು ನನಗೆ ಗೊತ್ತಾಯ್ತು ತಗೋ. ನೋಡ ನೀ ಮತ್ತೆ ಅವನ ಬಗ್ಗೆ ಮಾತಾಡಿದ್ರೆ ನಾನು ಪರ್ಕಾಗತ್ತೀನ. ಮತ್ತಿನ್ನೇನು ಮಾತಾಡ್ಬೇಕು ನೋಡು. ಹುಟ್ಟು ಕೂಸಿ ಇನ್ನೂ 2 ತಿಂಗಳಾಗಿಲ್ಲ, ಆಲ್ರೆಡಿ ಆಕಿಗೆ ಹೆಸರಿಡಕತ್ತೀರಿ ನೋಡಿ ನೀವೆಲ್ಲ ಕೂಡಿ. ಇಲ್ಲ ಹಂಗ ಬಾಯಿ ಬಂದ ಅಂದ್ಲ ಅಂತ ಹೇಳತ್ತೀನಿ. ಎಲ್ಲನೂ ನನ್ನ ಮಗಳು ಹುಟ್ಟಿದ ಮೇಲೆ ಕಾರಣ ಆಗೈತೆ ನೋಡಿ ನಿಮಗೆ. ಮಾಮಾರ್ ಕಾಲ್ ಇದು ಆಗೋದಕ್ಕೂ ನಿಮ್ಮ ಫ್ಯಾಕ್ಟ್ರಿ ಮುಚ್ಚೋದಕ್ಕೂ ಎಲ್ಲ ನಾವ ಕಾರಣದಲ್ಲ. ಹೋಗವ, ನಿನ್ನ ಜೋಡಿ ಏನು ಮಾತಾಡಂಗಿಲ್ಲ. ತಗೋ ಮಗು, ನಾ ಹೋಗ್ಬಿಡ್ತೀನಿ. ಅಯ್ಯ ಆಶಾ, ಎಲ್ಲಿ ನಿನ್ ಗಂಡ ಹೇಳಾರ್ದ ಹಂಗ ಹೋದ್ನಲ್ಲ. ಯಾಕಳಾಗತ್ತಿ ಮಗುನ ಇಟ್ಕೊಂಡು? ಅಳಬಾರ್ದು ಹಂಗ. ನೋಡವ್ವ, ನನ್ನ ಮಗು ಹುಟ್ಟಿನೂ 2 ತಿಂಗಳಾಗಿಲ್ಲ, ಆಲ್ರೆಡಿ ಅದಕ್ಕೆ ಹೆಸರಿಡಕತ್ತಾರ ಎಲ್ಲರೂ ಸೇರಿ. ಏನಾತೀಗ? ಏನಾತ ಅಂತದು? ಅಲ್ಲ ಇವ್ರದ್ದೇನೋ ಫ್ಯಾಕ್ಟ್ರಿ ಲಾಸ್ ಆತಂತ, ಆಮೇಲೆ ಮಾಮರ್ಗೇನೋ ಕಾಲು ಇದು ಆಗೈತಂತ, ಅದಕ್ಕೆ ನನ್ನ ಮಗಳ ಕಾರಣ ಅಂತ. ಯಾಕಲ್ದಾಗದಾಳ ನಿಮ್ಮ ಅತ್ತಿಕ್ಕಿ? ಹುಟ್ಟಿ ಕೂಸಿಗೆ ಹಿಂಗ ಹೆಸರಿಡೋದು. ಲಕ್ಷ್ಮಿ ಹುಟ್ಟಿದ್ರ ಭಾಗ್ಯ ಹುಟ್ಟಿದಂಗಂತಾರ. ನೋಡುವ ಹೆಂಗ್ ಮಾಡ್ತಾರ ಇವ್ರು.
ಹಂಗೇನು ಅನ್ಕೋಬೇಡ, ಸುಮ್ಮನಿರ್ನಿ, ನಾ ಎಲ್ಲ ಮಾತಾಡ್ತೀನಿ. ಹ್ಞೂ ಅಲ್ಲ, ನೀವು ನಿನ್ನ ಮಗಳು ಹುಟ್ಟಿದ ತಕ್ಷಣ ಏನೋ ಡೀಲ್ ಬಂತು ಅದು ಬಂತು ಅಂತೆ ನಿಮ್ಮ ಮಾವ ಮಾತಾಡಕತ್ತಿದ್ದ. ಈಗ ನೋಡಿರಿ ನಿನ್ನ ಗಂಡ ಹಿಂಗೆ ಬನ್ನಾಗತ್ತಾನ. ಅಲ್ಲ ಅಲ್ಲ ನನ್ನ ಭಾಗ್ಯಲಕ್ಷ್ಮಿ ಬಂದ್ಲಂತೆ ನಿಮ್ಮ ಮಾವರ ಅಂದೋದ ಅವತ್ತ. ಹ್ಞೂ ನೋಡಿ ಇವ್ರು ಬಂದು ಹಿಂಗೆಲ್ಲ ಅಂದೋದ್ರು. ನೋಡು ನಿನ್ನ ಗಂಡಂಗೆ ಇನ್ನೊಮ್ಮೆ ಬರಾಕ ಹೋಗ್ಬೇಡ ಅಂತ ಹೇಳು. ಎಳಬೇಡ, ಕೂಸಿನ ಮುಂದೆ ಇಟ್ಕೊಂಡು ಅಳಬಾರ್ದು. ಮಕ್ಕೋ, ಊಟ ಮಾಡಿ.